ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. UPA ಸರ್ಕಾರ ಜನರಿಗೆ ಎಲ್ಲೋ ಕಡೆಗೆ ಸರ್ಕಾರದಿಂದ ಜನರ ಮನಸ್ಸಿಂದ ದೂರ ಆಗ್ತಿದೆಯಾ ಅನ್ನುವಂಥದ್ದು ಈಗ ಎದ್ದಿರುವಂಥ ಒಂದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಾಗೆ BL ಶಂಕರ್, ತ್ರಿವಿಕ್ರಮ್ ಜೋಶಿ, ಕೃಷ್ಣ ಪ್ರಸಾದ್ ಮತ್ತು ಧ್ರುವನಾರಾಯಣ ಸಾಕಷ್ಟು ಮಾತಾಡಿದ್ದಾರೆ. ಕೃಷ್ಣ ಪ್ರಸಾದ್ ಅವರ ಜೊತೆ ನಾನು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಕೃಷ್ಣ ಪ್ರಸಾದ್ ಜಿ, ತಾವು ಒಳ್ಳೆ ಮಾತನ್ನು ಹೇಳಿದ್ರಿ. 9 ವರ್ಷಗಳ ನಂತರ ನೀವು ಯಾವುದೇ ಸರ್ಕಾರದ ಆಡಳಿತದ ಬಗ್ಗೆ ಕೇಳಿದ್ರು ಕೂಡ ಅಪಸ್ವರಗಳು ಹೇಳುವಂಥದ್ದು ಅತ್ಯಂತ ಸಹಜ. ಬಿಡಿ, ಈಗ ಆ ವಿಚಾರವನ್ನು ಬಿಟ್ಟು ನಾವು ಚರ್ಚೆ ಮಾಡೋಣ. ಎಲ್ಲೋ ಒಂದು ಕಡೆಗೆ NDAಗೆ ಬಹಳ ಫೇವರ್ ಆಗಿರುವಂಥದ್ದು ಕಾಣ್ತಾ ಇದೆ. ಇಲ್ಲಿ ಮೋದಿಯ ಜನಪ್ರಿಯತೆ ಕೂಡ ಭಾಳ ಹೆಚ್ಚಾಗಿದೆ. ಯುವರಾಜನಿಗಿಂತ ಮೋದಿ ಬಹಳ ಮುಂದಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮೋದಿನ ಲಾಂಚ್ ಮಾಡಲಿಕ್ಕೆ ಬಹಳ ಸೂಕ್ತವಾದಂಥ ಸಮಯನ ಇದು NDA ನಾಯಕರುಗಳಿಗೆ. ರಂಗನಾಥ್, ನಾನು ಮೊದಲು ಹೇಳಿದ್ದು ಈಗ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ. ನಾವೇನು ಅಂದರೆ, ನಾವು ಇಂಗ್ಲೀಷ್ ಮೀಡಿಯಾ ಆಗಲಿ, ಕನ್ನಡ ಮೀಡಿಯಾ ಆಗಲಿ, ಹಿಂದಿ ಮೀಡಿಯಾ ಆಗಲಿ ಒಂಥರ ಈಗ ಒಂದೇ ಒಂದು ಕ್ವೆಶ್ಚನ್ ಕೇಳೋಕ್ಕೆ ಶುರು ಮಾಡಿದ್ದೀವಿ. ಹಿಂದಿನ ಕಾಲದಲ್ಲಿ ಯಾವುದೇ ಕ್ರಿಕೆಟರ್ ಇಂಡಿಯಾಗೆ ಬಂದರೆ ಒಂದೇ ಕ್ವೆಶ್ಚನ್ ಕೇಳ್ತಾ ಇದ್ದಿದ್ದು, ಸಚಿನ್ ತೆಂಡೂಲ್ಕರ್ ಬಗ್ಗೆ ಅವ್ರ ಒಪಿನಿಯನ್ನು. ಈಗಿನ ಕಾಲದಲ್ಲಿ ನಾವು ಯಾವುದೇ ಮೀಡಿಯಾ ಹೋಗಿ ಒಂದೇ ಕ್ವೆಶ್ಚನ್ ಕೇಳೋದು, ನರೇಂದ್ರ ಮೋದಿ ಬಗ್ಗೆ. ಸೊ ಇಟ್ಸ್ ಎ ಪ್ರಿಮೆಚ್ಯೂರ್ ಕ್ವೆಶ್ಚನ್, ಅಬ್ಸಲ್ಯೂಟ್ಲಿ ಪ್ರಿಮೆಚ್ಯೂರ್ ಕ್ವೆಶ್ಚನ್. ಬಿಕಾಸ್ ಅವ್ರ ಪಾರ್ಟಿಲೇ ಯಾವ ಥರದ ಕ್ಲಾರಿಟಿನೂ ಇಲ್ಲ. ಒಂದು, ಅವ್ರ ಪಾರ್ಟಿಲೇ ಸುಮಾರು ಜನಕ್ಕೆ ಅವ್ರು ಕಂಡ್ರೆ ಆಗಲ್ಲ. ಎರಡನೇದು. ಮೂರನೇದು, ಕರ್ನಾಟಕ ರಿಸಲ್ಟ್ ನೋಡಿದ್ರೆ ಅಥವಾ ಹಿಮಾಚಲ್ ಪ್ರದೇಶ್ ರಿಸಲ್ಟ್ ನೋಡಿದ್ರೆ ಅಥವಾ ಉತ್ತರ ಪ್ರದೇಶ್ ರಿಸಲ್ಟ್ ನೋಡಿದ್ರೆ ನರೇಂದ್ರ ಮೋದಿ ಅವರ ಇಂಪ್ಯಾಕ್ಟ್ ಏನಿದೆ ಅದ್ರ ಬಗ್ಗೆ ಭಾಳ ದೊಡ್ಡ ಕ್ವೆಶ್ಚನ್ ಮಾರ್ಕ್ಗಳಿದೆ. ಖಂಡಿತ ಅವರು ಈ 3 ಟರ್ಮ್ ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಅವರೇ ಗವರ್ನೆನ್ಸ್ ಮಾಡಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ, ಅದು ಇದು ಅಂತೆಲ್ಲ ಒಪ್ಕೋಬೋದು. ಬಟ್ ಅವ್ರ ಅಪೀಲ್ ಬಗ್ಗೆ ಏನಿದೆ, ದೆರ್ ಇಸ್ ಎ ಹೋಲ್ ಲಾಟ್ ಆಫ್ ಮಿಸ್ಟ್ರಿ. ಇಲ್ಲಿವರೆಗೆ ಅವರು he has not answered many questions. Illivarge he has not sat with an interviewer. Illivarge he is just been delivering a speech. So now we should be a little careful in talking about Narendra Modi. ಖಂಡಿತವಾಗ್ಲೂ ಈಗ ನಮ್ಮ ಅರ್ಬನ್ ಪಾಕೆಟ್ಸಲ್ಲಿ ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ, ಅಲ್ಲಿ ಇಲ್ಲೆಲ್ಲ ಸುಮಾರು ಜನ ಮೋದಿ ಬಗ್ಗೆ ಮಾತಾಡ್ತಾರೆ. ಬಟ್ ನಾನು ಈ ಕರ್ನಾಟಕ ಎಲೆಕ್ಷನ್ಗೆ ಬಂದಾಗ ಯಾವುದೇ ಊರಲ್ಲೂ, ಯಾವುದೇ ಕಾನ್ಸ್ಟಿಟ್ಯೂನ್ಸಿಲೂ ರಾಹುಲ್ ಗಾಂಧಿ ಆಗಲಿ ನರೇಂದ್ರ ಮೋದಿ ಬಗ್ಗೆ ಯಾರೂ ಮಾತಾಡ್ತಿರಲಿಲ್ಲ. ಜನ ಮಾತಾಡ್ತಾ ಇದ್ದು ಬೇಸಿಕ್ ಇಶ್ಯೂಸು, ನೀರು, ಎಲೆಕ್ಟ್ರಿಸಿಟಿ, ರೋಡು, ಕೆಲಸ, ನಲ್ಲಿ, ಇದ್ರ ಬಗ್ಗೆ. ಸೊ ನಾವು ಎಲ್ಲ ಪ್ರೋಸೆಸಸ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿ ಬರೀ ಮೋದಿನ, ರಾಹುಲ್ ಗಾಂಧಿನ ಅಂದ್ರದಲ್ಲಿ ಬಹಳ ಇಂಜಸ್ಟಿಸ್ ಇದೆ. ಅಂಡ್ ಐ ಥಿಂಕ್ ವಿ ಶುಡ್ ನಾಟ್ ಗೋ ಆನ್ ದಟ್ ಟ್ರ್ಯಾಕ್. ಎಸ್, ನಂದು ಒಂದು ಕೊನೆ ಪ್ರಶ್ನೆ ಇದೆ. ನಿಜ, ಈಗ ನಾವು ಬ್ರೇಕಲ್ಲೂ ಮಾತಾಡ್ತಿದ್ವಿ. ಶಂಕರ್ ಒಂದು ಒಳ್ಳೆ ಒಂದು ಮಾತನ್ನು ಹೇಳಿದರು. ಮೋದಿನ ಏನಾದರೂ ಲಾಂಚ್ ಮಾಡ್ತು ಅಂತಂದರೆ NDA ಅದಕ್ಕೆ ಲಾಭನೂ ಇದೆ, ನಷ್ಟನೂ ಇದೆ ಅನ್ನುವಂಥದ್ದು. ಜೊತೆಗೇನು ಅಂದರೆ UPA ಬಲ ಕೂಡ ಅತ್ಯಂತ ಸಹಜವಾಗಿ ಮೇಲಕ್ಕೇರುತ್ತೆ ಅನ್ನುವಂಥದ್ದು. ಯಾವಾಗ ಮೋದಿ ನಾಯಕರು ಅಂತ ಹೊರಹೊಮ್ಮತಾರೋ ನಿಜ NDA ಬಲ ಹೆಚ್ಚಾಗ್ಬೋದು, ಆದರೆ UPA ಬಲವೂ ಕೂಡ ಹೆಚ್ಚಾಗುತ್ತೆ. ತೃತೀಯ ರಂಗಕ್ಕೆ ಇದರಿಂದ ಹೊಡೆತ ಬೀಳ್ಬೋದು ಅನ್ನುವಂಥದ್ದೊಂದು. ಈಗ ನಿಮ್ಮ ಪ್ರಕಾರ ಹಾಗಾದರೆ ಸಂಕ್ಷಿಪ್ತವಾಗಿ ಹೇಳಿ, ಯಾರನ್ನ ಲಾಂಚ್ ಮಾಡಬೇಕಾಗಾದ್ರೆ? NDA ನಾಯಕರು ಎಲ್ಲ ಒಂದು ಕಡೆ ಗೊಂದಲದಲ್ಲಿದ್ದಾರೆ ಅಂತ ಅನ್ಸಲ್ವಾ? ಅಡ್ವಾಣಿಯವರ ಸುಷ್ಮಾ ಸ್ವರಾಜ್ ಹೊಗಳೋದು, ಸುಷ್ಮಾ ಸ್ವರಾಜ್ ಅವ್ರನ್ನ ಅಡ್ವಾಣಿಯವರು ಹೊಗಳೋದು, ಎಲ್ಲ ಒಂದು ಕಡೆಗೆ ಗೊಂದಲ ಮನೆ ಮಾಡಿದೆ ಅಂತ ಅನ್ಸಲ್ವಾ NDAನಲ್ಲಿ ನೋಡಿದ್ರೆ? ರಂಗನಾಥ್, ನನ್ನ ಕೇಳ್ತಿರೋದು ಎಲ್ಲ ಒಂದು ಕಡೆಗೆ NDA ನಾಯಕರ ಮನಸ್ಸಲ್ಲಿ ಒಂಥರ ಗೊಂದಲ ಇದೆ, ಯಾರನ್ನ ನಾಯಕರಾಗಿ ಹೊರಹೊಮ್ಮಿಸಬೇಕು ಅಂತ. ಅಡ್ವಾಣಿಯವರು ಸುಷ್ಮಾ ಸ್ವರಾಜ್ ಅವ್ರನ್ನ ಹೊಗಳ್ತಾರೆ, ಸುಷ್ಮಾ ಸ್ವರಾಜ್ ಅವರು ಅಡ್ವಾಣಿಯವ್ರನ್ನ ಹೊಗಳ್ತಾರೆ. ಯಾರನ್ನ ಬಿಂಬಿಸಬೇಕು ಅನ್ನೋದ್ರ ಬಗ್ಗೆನೇ ದೊಡ್ಡ ಗೊಂದಲ ಇದೆ ಅಂತ. ಅಲ್ಲಲ್ಲ, ಖಂಡಿತವಾಗ್ಲೂ ಗೊಂದಲ ಇದೆ, ಖಂಡಿತವಾಗ್ಲೂ ಕನ್ಫ್ಯೂಷನ್ ಇದೆ. ಖಂಡಿತವಾಗ್ಲೂ BJP ಒಂದೇ ಅಲ್ಲ, BJP allies ಜೊತೆ ಇದು ಒಂದು ದೊಡ್ಡ ಪ್ರೋಸೆಸ್ಸು. ನರೇಂದ್ರ ಮೋದಿ ಅವರು ಇನ್ನೂ ಅವರ ಪಾರ್ಟಿ ಕ್ಯಾಂಡಿಡೇಟ್ ಅಲ್ಲ, ಒಂದು. ಸೆಕೆಂಡು, ಅವರ ಪಾರ್ಟಿಲಿ ಅವರೊಬ್ಬರೇ ಕಂಟೆಂಡರ್ ಅಲ್ಲ, ಎರಡು. ಮೂರನೇದು, ಹಿ ಹ್ಯಾಸ್ ಟು ಕನ್ವಿನ್ಸ್ ಹಿಸ್ ಪಾರ್ಟಿ ಬಾಸಸ್. ನಾಲ್ಕನೇದು ಅಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಹಿ ಹ್ಯಾಸ್ ಟು ಕನ್ವಿನ್ಸ್ ದಿ RSS. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ಒಪಿನಿಯನ್ ಪೋಲೆ ತಗೊಂಡ್ರು BJP ಏನೇ ಮಾಡಿದ್ರು 206 ಮೇಲೆ ಬರಲ್ಲ. ಓಕೆ, ಸೊ ಇನ್ನೂ 70 ಸೀಟ್ ಕಮ್ಮಿ ಇದೆ. ಆ 70 ಸೀಟ್ ಎಲ್ಲಿಂದ ಬರುತ್ತೆ? ಅವರಿಗೆ allies ಇಂದ ಬರುತ್ತೆ. ಸೊ ಈಸ್ ನರೇಂದ್ರ ಮೋದಿ ಆಕ್ಸೆಪ್ಟಬಲ್ ಟು ದಿ allies? ಸೊ ಬೇಕಾದಷ್ಟು ಕ್ವೆಶ್ಚನ್ಗಳಿದೆ. ಈ ಗೊಂದಲ ಇಷ್ಟು ಸ್ಟ್ರೇಟ್ ಫಾರ್ವರ್ಡ್ ಗೊಂದಲ ಅಲ್ಲ. ಈ ಗೊಂದಲ ಏನಕ್ಕಿದೆ ಅಂದ್ರೆ, ಅವರ ಇಮೇಜ್ ಬಗ್ಗೆ ಇದೆ, ಅವರ ರೆಪ್ಯುಟೇಷನ್ ಬಗ್ಗೆ ಇದೆ, ಅವರ 2002 ರೆಕಾರ್ಡ್ ಬಗ್ಗೆ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಶಂಕರ್ ಅವರು ಒಪ್ಕೋತಾರೆ, ಇವ್ರು ಯಾವ ಥರ ಹಿ ಮೇ impact the BJP positively, Narendra Modi can have the same impact on the Congress, because Modi is a very divisive figure. Okay. Yes sir. ಧ್ರುವನಾರಾಯಣ ಜಿ, ಸಂಕ್ಷಿಪ್ತವಾಗಿ ಕೊನೆಯದಾಗಿ ಏನಂತೀರಿ? ಧ್ರುವನಾರಾಯಣ, ಧ್ವನಿ ಕೇಳ್ತಾ ಇದೆಯಾ?
ಓಕೆ, ನನ್ನ ಧ್ವನಿಯವರಿಗೆ ಕೇಳ್ತಾ ಇಲ್ಲ ಸರ್. ತ್ರಿವಿಕ್ರಮ್ ಜೋಶಿ ಅವರ ಕೊನೆಯದಾಗಿ ಏನಂತೀರಿ ಸರ್? ಇವತ್ತು ಸಂಕ್ಷಿಪ್ತವಾಗಿ UPA 2 4ನೇ ವರ್ಷ ಕಂಪ್ಲೀಟ್ ಮಾಡಿ ಇವತ್ತೇನು ರಿಪೋರ್ಟ್ ಕಾರ್ಡ್ ತಂದಿದೆ. ಆ್ಯಸ್ ಪರ್ ರಿಪೋರ್ಟ್ ಕಾರ್ಡ್ ಅದಕ್ಕಿಂತ ಒಳ್ಳೆ ರಿಪೋರ್ಟ್ C4 ಬಂದಿದೆ. ಓಕೆ, ಈಗಾಗಲೇ 61% ಜನ UPA ಹೊರಗೆ ಹೋಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಅವರೇನು ತೋರಿಸಿದ್ದಾರೆ ಅದನ್ನು UPA ಗಮನಿಸ್ತದೆ ಅಂತ ನಾನು ಬಯಸ್ತೇನೆ. ಅಂದರೆ ಇವತ್ತಿನ ಡೇಟ್ಗೆ ಸರ್ಕಾರ ಇಲ್ಲ. ಎಸ್, ಈಗಾಗಲೇ ಅವರ ಅಲಯನ್ಸ್ ಪಾರ್ಟ್ನರ್ಸು ಬಿಟ್ಟೋಗಿದ್ದಾರೆ, ಸಾಕಷ್ಟು ಅಲಯನ್ಸ್ ಪಾರ್ಟ್ನರ್ಸು ಕೈ ಬಿಟ್ಕೊಂಡಿದ್ದಾರೆ. ಓಕೆ, ಹಾಗಾಗಿ ಯಾವುದೇ ಕ್ಷಣದಲ್ಲಿ UPA ಸರ್ಕಾರ, ಇವ್ರು ಹೇಳಿದ ನಿಜ, 365 ದಿವಸ ಇಲ್ಲ, ಫೈನ್, ಮುಂಚೆನೇ ಸರ್ಕಾರ ಬಿದ್ದೋಗೋಂಥ ಎಲ್ಲ ಅವಕಾಶಗಳು ಮತ್ತು ಕಲ್ಪನೆಗಳು ಅಂದರೆ ಕಣ್ಣೆದುರಿಗಿದೆ. ಈ ಹಿನ್ನೆಲೆಯಲ್ಲಿ UPA ಡೆಫಿನೆಟ್ಲಿ ಈ ಸಾರಿ ತನ್ನ ಒಂದು ಗತಿಯನ್ನು ತಾನು ಕಾಣುತ್ತೆ. ಜೊತೆಗೆ ವಿಶೇಷವಾಗಿ ಓಕೆ, NDAದು ಕ್ಲಿಯರ್ ಮೆಜಾರಿಟಿ ವ್ಯಾನ್ ಇಟ್ ಇಸ್ ಫಾರ್ ಎಲೆಕ್ಷನ್, ಡೆಫಿನೆಟ್ಲಿ ಭಾರತದ ಜನ NDAನ ಆರಿಸೋರಿದ್ದಾರೆ. ಓಕೆ, ಶಂಕರ್ ತುಂಬ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು NDAನವರು ನರೇಂದ್ರ ಮೋದಿನ ಪ್ರಾಜೆಕ್ಟ್ ಮಾಡಬೇಕು ಅಂತ ಇಷ್ಟಪಡ್ತೇನೆ. ಯಾಕೆ ಅಂದರೆ ಈ ದೇಶದ ಬೇಸಿಕ್ ಫೌಂಡೇಶನ್ನೇ ಸೆಕ್ಯುಲರ್ ಫೌಂಡೇಶನು. ಈ ದೇಶದ ಕಾನ್ಸ್ಟಿಟ್ಯೂಷನು, ಈ ದೇಶದ ಫೌಂಡೇಶನ್ ಇರೋದೇ ಸೆಕ್ಯುಲರಿಸಮ್ ಮೇಲೆ. ಆ ಸೆಕ್ಯುಲರಿಸಮ್ಗೆ ಒಂದು ಟೆಸ್ಟ್ ಆಗಬೇಕು ಈ ದೇಶದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲೇ ಟೆಸ್ಟ್ ಆಗಬೇಕು. ಯಾವ ಪಾರ್ಟಿ ಸೆಕ್ಯುಲರು, ಯಾವ ಪಾರ್ಟಿ ನಾನ್ ಸೆಕ್ಯುಲರು, ಯಾರು ಡಿವಿಸಿವು, ಯಾರು ಯುನೈಟಿಂಗ್ ಫೋರ್ಸು ಅಂತಕ್ಕಂಥ ಒಂದು ಫಾರ್ ಆಲ್ ತೀರ್ಮಾನ ಆಗಿಬಿಡಬೇಕು. ಈ ರೀಜನಲ್ ಪಾರ್ಟೀಸು ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡ್ತಕ್ಕಂಥದ್ದು, ಬೇಕಾದಾಗ NDA ಒಟ್ಟಿಗೆ ಹೋಗೋದು, ಮತ್ತೊಂದು UPA ಹೋಗೋದು, ಒಂದು ಸರ್ತಿ BJP ಒಟ್ಟಿಗೆ ಹೋಗೋದು, ಒಂದು ಸರ್ತಿ ಕಾಂಗ್ರೆಸ್, ಈ ಥರ ಆಪರ್ಚುನಿಟಿಕ್ ಪಾಲಿಟಿಕ್ಸ್ ಎಲ್ಲ ಎಂಡ್ ಆಗಬೇಕು ಅಂದರೆ ನರೇಂದ್ರ ಮೋದಿನೇ ಲೀಡರ್ ಪ್ರಾಜೆಕ್ಟ್ ಆಗಬೇಕು. ಕಾಂಗ್ರೆಸ್ಸಿಂದ ಹೇಗೆ ಇದ್ದೇ ಇರ್ತಾರೆ ಲೀಡರ್ಗಳು. ಒಂದು ಸರ್ತಿ ಸೆಕ್ಯುಲರಿಸಮ್ ಬಗ್ಗೆ ಈ ದೇಶದ ಜನಕ್ಕೆ ಕಮಿಟ್ಮೆಂಟ್ ಉಂಟಾ ಇಲ್ಲ ಅಂತಕ್ಕಂಥ ಒಂದು ಅಂತಿಮವಾಗಿ ತೀರ್ಮಾನ ಆಗಬೇಕು ಅಂತ ನನ್ನ ಒಂದು ಬಯಕೆ ಅದು. ಥ್ಯಾಂಕ್ ಯು ಧ್ರುವನಾರಾಯಣ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ಧನ್ಯವಾದ ತಮಗೆ. ಕೃಷ್ಣ ಪ್ರಸಾದ್ ಜಿ ತಮಗೂ ಕೂಡ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ತ್ರಿವಿಕ್ರಮ್ ಜೋಶಿ ಮತ್ತು BL ಶಂಕರ್ ತಮಗೂ ಕೂಡ ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಇವತ್ತಿನ ವಿಷಯವನ್ನು ಎತ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ನಾಳೆ ಮತ್ತಷ್ಟು ವಿಚಾರಗಳನ್ನ ಎತ್ಕೊಂಡು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಜನಾಭಿಮತ ಏನಿದೆ ಅದನ್ನು ನೋಡಲೇಬೇಕು. ನಾವೊಂದು ಪ್ರಶ್ನೆ ಕೇಳಿದ್ವಿ, APL ಕಾರ್ಡ್ನವ್ರಿಗೂ ಕೂಡ ಅಗ್ಗದ ಅಕ್ಕಿ ನೀಡುವಂಥ ಪ್ರಸ್ತಾಪ ಸರಿನಾ, ಸರ್ಕಾರದ ನಿರ್ಧಾರ ಸರಿನಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಬಂದಿರುವಂಥ ಮತಗಳು 34,710 ಮತಗಳು ಬಂದಿದೆ. ಹೌದು, ಅಗ್ಗದ ದರದಲ್ಲಿ ಅಕ್ಕಿ ನೀಡಬೇಕು ಅನ್ನುವಂಥ ಮಾತನ್ನು ಹೇಳಿರುವಂಥವ್ರು 37 ಜನ. APL ಕಾರ್ಡ್ನವರಿಗೆ ಅಗ್ಗದ ಅಕ್ಕಿ ನೀಡಬಾರ್ದು ಅಂತ ಹೇಳಿದಂಥವ್ರು 100ಕ್ಕೆ 63ರಷ್ಟು ಜನ. ಸೊ ಇನ್ನು 365 ದಿನಗಳಿದೆ ಚುನಾವಣೆಗೆ. ಇದೊಂದು ದೊಡ್ಡ ಅವಧಿ, ಇದು ರಾಜಕೀಯವಾಗಿ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ಶಂಕರ್ ಅವರ ಅಭಿಪ್ರಾಯ. ಅದು ಪಾಸಿಟಿವ್ ಆದರೂ ಆಗ್ಬೋದು, ನೆಗೆಟಿವ್ ಆದರೂ ಆಗ್ಬೋದು. ಆದರೆ ಒಂದು ಮಾತು ಮಾತ್ರ ನಿಜ, ಒಂದೆಲ್ಲ ಒಂದು ಕಡೆಗೆ ಒಂದು ದಿಕ್ಸೂಚಿ, ಒಂದು ಮುನ್ಸೂಚನೆಯನ್ನು ಈ ಸಮೀಕ್ಷೆಗಳು ನೀಡ್ತವೆ ಅನ್ನೋದನ್ನು ಕೂಡ ನಾವು ಒಪ್ಕೋಬೇಕು. ಸಮೀಕ್ಷೆಗಳ ಬಗ್ಗೆ ಸಾಕಷ್ಟು ವಾದ ವಿವಾದಗಳಿದೆ, ಜೊತೆಗೆ ಏನಂದರೆ ಪಾಸಿಟಿವ್ ನೆಗೆಟಿವ್ ಅಂಶಗಳಿವೆ. ಇದೆಲ್ಲದರ ಹೊರತಾಗಿಯೂ ಕೂಡ ಯಾವ ಕಡೆಗಿದೆ ಹವಾ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತವೆ. ಇದು ಸರ್ಕಾರಗಳಿಗೆ, ಪಕ್ಷಗಳಿಗೆ ಒಂದು ದೊಡ್ಡ ಪಾಠ ಆಗಬೇಕು. ಈಗಲೇ ಸರಿ ಮಾಡಿಕೊಂಡ್ರೆ ಮಾತ್ರ ಒಂದಷ್ಟು ಗೌರವ ಮರ್ಯಾದೆಗಳು ಉಳಿಲಿಕ್ಕೆ ಸಾಧ್ಯ ಅಂತ ಎಲ್ಲ ಪಕ್ಷಗಳು ಕೂಡ ಯೋಚನೆ ಮಾಡಬೇಕು. ಜೊತೆಗೆ ಎಲ್ಲಿ ಎಡವುದ್ವಿ, ಯಾವುದು ಸರಿಯಾಗಬೇಕು ಅದನ್ನು ಸರಿ ಮಾಡಿಕೊಂಡು ಮುಂದಾದರೆ ಒಂದಷ್ಟು ರಿಸಲ್ಟ್ಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ಬೋದು. ನಾಳೆ ಮತ್ತಷ್ಟು ಸುದ್ದಿಗಳನ್ನು ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.